ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ನಡೆದ ಮೈತ್ರಿ ಸಮಾವೇಶದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಅಕ್ಕಿಯನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. 25 ರೂಪಾಯಿ ಇದ್ದ ಮಧ್ಯ ಇವತ್ತು 250 ರೂಪಾಯಿ ಆಗಿ ಹೋಗಿದೆ. ಗೃಹಲಕ್ಷ್ಮಿ ಹೆಸರಲ್ಲಿ ಹೆಂಡತಿಗೆ 2,000 ರೂಪಾಯಿ ಕೊಟ್ಟು ಗಂಡನ ಬಳಿ ಲೂಟಿ ಮಾಡ್ತಾ ಇದ್ದಾರೆ. ಈಗಾಗಲೇ ಗ್ಯಾರಂಟಿ ಯೋಜನೆಯಿಂದ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಅದನ್ನ ತೀರಿಸೋರು ಯಾರು ಅಂತ ಹೇಳಿ ಕಿಡಿಕಾರಿದ್ದಾರೆ. ಹೆಸರಿನ ಕಾರ್ಯಕ್ರಮಗಳನ್ನು ನನ್ನ ಹಳ್ಳಿಯ ತಾಯಂದರಿಗೆ ನಾನು ಎಲ್ಲ ಕಡೆ ಮನವಿ ಮಾಡಿದ್ದೇನೆ. ನಾನು ಯಾವುದೇ ನನ್ನ ತಾಯಂದ್ರನ್ನ ಅಗೌರವಿಸ್ತಕ್ಕಂಥವನಲ್ಲ. ಇವತ್ತು ನಿಮ್ಮಗಳ ಹೆಸರಿನಲ್ಲಿ ದುರುಪಯೋಗ ಪಡಿಸ್ಕೊಂಡು 2,000 ರೂಪಾಯಿನ ನಮ್ಮ ತಾಯಂದ್ರು ಕೊಡ್ತಾ ಇದ್ದೀರಿ ಗೃಹಲಕ್ಷ್ಮಿ ಹೆಸರಿನಲ್ಲಿ. ಅದೇ 2,000 ರೂಪಾಯಿಗೆ ನೀವು ಅದೇ ಕುಟುಂಬಗಳಿಗೆ ಎಷ್ಟು ಹಣವನ್ನು ಅವರಿಂದ ವಸೂಲಿ ಮಾಡ್ತಾ ಇದ್ದೀರಿ? ದಯವಿಟ್ಟು ಇರ್ತಕ್ಕಂಥವ್ರಿಗೆ ನಿಮ್ಗೆ ಅನುಭವ ಆಗಿದೆ. ನಮ್ಮಲ್ಲಿ ಇತ್ತೀಚೆಗೆ ಸಾಯಂಕಾಲ ಆಯಿತು ಅಂದರೆ ನಾವೇ ಸರ್ಕಾರಗಳು ನಿಮ್ಮನ್ನು ಒಂದು ಮದ್ಯದ ಅಂಗಡಿಗೋ ವೈನ್ ಅಂಗಡಿಗೋ ಸಾಯಂಕಾಲ ಟೈಮ್ ಹೋಗೋದನ್ನು ಕಲಿಸ್ಬಿಟ್ಟಿದ್ದೀವಿ. ಸರ್ಕಾರ ಹೆಚ್ಚಿನ ಆದಾಯ ತಗೋಬೇಕು ಅಂತೇಳಿ 25 ರೂಪಾಯಿ ಖರ್ಚು ಮಾಡ್ತಾ ಇದ್ದಂಥ ಒಂದು ಬಾಟ್ಲು ಬೆಲೆನ ಇವತ್ತು 250 ರೂಪಾಯಿ ಏರಿಕೆ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ ಅಂತ ಹೇಳಿ ನಿಮ್ಮ ಜೋಬಿಂದ 4,000 ರಿಂದ 5,000 ಪ್ರತಿ ತಿಂಗಳು ನೀವು ಕಟ್ಟತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ನಿಮ್ಮ ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೃಹತ್ ರೋಡ್ ಶೋವನ್ನು ನಡೆಸಿದ್ರು. ನಗರದ ಮುತ್ಯಾಲಮ್ಮ ದೇವಸ್ಥಾನದಿಂದ ಪ್ರಾರಂಭವಾದ ರೋಡ್ ಶೋ ಬಸ್ ನಿಲ್ದಾಣದಲ್ಲಿ ಕೊನೆಯಾಯಿತು. ಈ ವೇಳೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಯಾಚನೆ ಮಾಡಿದ್ದು, ರೋಡ್ ಶೋಗೆ ಬಿಜೆಪಿ ಹಾಗೂ ಜೆಡಿಎಸ್ನ ಸಾವಿರಾರು ಕಾರ್ಯಕರ್ತರು ಸಾಥ್ ನೀಡಿದರು. ದೊಡ್ಡಬಳ್ಳಾಪುರದಲ್ಲಿ ಬಿವೈ ವಿಜಯೇಂದ್ರ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ಮತ ಶಿಕಾರಿ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, 1 ಕೆಜಿನೂ ಕೊಡ್ಲಿಲ್ಲ. 5 ಕೆಜಿ ಅಕ್ಕಿ ಕೊಡ್ತಿರೋದು ನರೇಂದ್ರ ಮೋದಿ ಗ್ಯಾರಂಟಿಯನ್ನ ಜನ ನಂಬ್ತಾರೆ. ಕಾಂಗ್ರೆಸ್ ತಾತ್ಕಾಲಿಕ ಗ್ಯಾರಂಟಿಗಳನ್ನೆಲ್ಲ ವ್ಯಂಗ್ಯವಾಡಿದ್ರು. ಅಲ್ಲದೆ ನರೇಂದ್ರ ಮೋದಿಗೆ ಸರಿಸಾಟಿಯಾದ ಕಾಂಗ್ರೆಸ್ನ ನಾಯಕ ಯಾರಿದ್ದಾರೆ ಎಂದು ಪ್ರಶ್ನಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಆರ್ಟಿಕಲ್ 370 ಕೂಡ ಸಮೇತ ಕಿತ್ತಾಕಿರ್ತಕ್ಕಂಥ ಕೀರ್ತಿ ಈ ದೇಶದ ಹೆಮ್ಮೆಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಒಂದು ಹಣಿ ಕೂಡ ರಕ್ತ ಬಿಟ್ಟಿಲ್ಲ. ಕಾಶ್ಮೀರದಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದೆ. ಮಾತ್ರ ದೇಶದ ಅಭಿವೃದ್ಧಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಭಾಷಣ ಹೊಡಿತಾರೆ. ಪಕ್ಷಕ್ಕೆ ತನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 10 ಕೆಜಿ ಅಕ್ಕಿನ ಕೊಡ್ತಾರೆ ಬಡವರಿಗೆ ಅಂತ ಹೇಳಿದ್ರು. 1 ಕೆಜಿನೂ ಕೂಡ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಅಕ್ಕಿ ಕೊಡ್ತಿರ್ತಕ್ಕಂಥ ಕೆಲಸ ಬಡವರಿಗೆ ಅಕ್ಕಿಯನ್ನು